ಕುಮಾರಸ್ವಾಮಿಗೆ ಟಕ್ಕರ್ ಕೊಡ್ತಾರ ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡ ವಿರುದ್ಧವಾಗಿ ಸಮರ ಸಾರದಂತಹ ದಳಪತಿ ಚಾಮುಂಡೇಶ್ವರಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದ ಎಚ್ಡಿಕೆಗೆ ಕೌಂಟರ್ ಕೊಡಲು ಅಖಾಡಕ್ಕಿಳಿದ್ರ ದೇವೇಗೌಡರು ಅನ್ನುವಂಥ ಪ್ರಶ್ನೆ. ಎಚ್ಡಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಡ್ತಾರ ಜಿಟಿ ದೇವೇಗೌಡರು. ಜಿಟಿ ದೇವೇಗೌಡ ವಿರುದ್ಧವಾಗಿ ದಳಪತಿ ಸಮರವನ್ನ ಸಾರಿದ್ರು. ಚಾಮುಂಡೇಶ್ವರಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಎಚ್ಡಿ ಕುಮಾರಸ್ವಾಮಿ ಮಾಡಿದ್ರು. ಎಚ್ಡಿಕೆಗೆ ಕೌಂಟರ್ ಕೊಡಲು ಈಗ ಜಿಟಿ ದೇವೇಗೌಡರು ಅಖಾಡಕ್ಕಿಳಿದ್ರ. ಜಿಟಿಡಿ ತಂತ್ರಕ್ಕೆ ವಿರೋಧಿಗಳು ಫುಲ್ ತಂಡವಾಗಿರುವಂಥದ್ದು. ಸಾರಾ ಮಹೇಶ್ ಕುಮಾರಸ್ವಾಮಿ ಜೊತೆ ಸೇರಿದ್ದವರಿಗೆ ಮುಲಾಮು ಹಚ್ಚುತ್ತಿದ್ದಾರೆ. ತಮ್ಮ ವಿರುದ್ಧ ಸಿಡಿದಿದ್ದವರ ಮುನಿಸಿಗೆ ಬ್ರೇಕ್ ಹಾಕಿದಂತಹ ಜಿಟಿ ದೇವೇಗೌಡರು ಚಾಮುಂಡೇಶ್ವರಿಯಲ್ಲಿ ಕಂಬ್ಯಾಕ್ ಸೂಚನೆಯನ್ನ ನೀಡಿದ್ರ ಜಿಟಿಡಿ. ವಿರೋಧಿಗಳ ಗ್ರಾಮಕ್ಕೆ ಹೆಚ್ಚಿನ ಅನುದಾನವನ್ನ ನೀಡಿ ಬಾಯಿ ಮುಚ್ಚಿಸಿದ್ರ ಜಿಟಿ ದೇವೇಗೌಡರು ಅಂತ ಮುನಿಸು ಮರೆತು ಬೆಳವಾಡಿ ಶಿವಮೂರ್ತಿ ಹಾಗೂ ಜಿಟಿಡಿ ಒಂದಾಗಿದ್ದಾರೆ. ಬೆಳವಾಡಿ ಭಾಗದ ಅಭಿವೃದ್ಧಿಗೆ ಭರಪೂರ ಅನುದಾನವನ್ನ ಜಿಟಿಡಿ ನೀಡಿದ್ದಾರೆ. 18 ಕೋಟಿಗೂ ಹೆಚ್ಚು ಅನುದಾನದ ಕಾಮಗಾರಿಗಳಿಗೆ ಜಿಟಿ ದೇವೇಗೌಡರು ಗುದ್ದಲಿ ಪೂಜೆನ ನೆರವೇರಿಸಿದ್ದಾರೆ. ತಾವೇ ಶಾಲು ಹೊದಿಸಿ ಹಾರವನ್ನ ಹಾಕಿ ಶಿವಮೂರ್ತಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಜಿಟಿಡಿ ತಂತ್ರಕ್ಕೆ ಬೆಳವಾಡಿ ಶಿವಮೂರ್ತಿ ತಂಡವಾಗಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಮುನಿಸು ಜಿಟಿಡಿ ನಮ್ಮ ನಾಯಕರು ಅಂತ ಬೆಳವಾಡಿ ಶಿವಮೂರ್ತಿ ತಿಳಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದು ಒಂಥರ ಅಚ್ಚರಿಯ ಬೆಳವಣಿಗೆ ಆಗಿದೆ ನೋಡಿ. ಕುಮಾರಸ್ವಾಮಿಗೆ ಟಕ್ಕರ್ ಏನಾದರೂ ಕೊಡ್ತಾರಾ ಜಿಟಿ ದೇವೇಗೌಡರು? ಜಿಟಿ ದೇವೇಗೌಡರ ವಿರುದ್ಧವಾಗಿ ದಳಪತಿ ಸಮರ ಸಾರಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು ಎಚ್ಡಿ ಕುಮಾರಸ್ವಾಮಿ. ಎಚ್ಡಿ ಕುಮಾರಸ್ವಾಮಿಗೆ ಕೌಂಟರ್ ಕೊಡಲು ಅಖಾಡಕ್ಕಿಳಿದ್ರ ಜಿಟಿ ದೇವೇಗೌಡರು. ಜಿಟಿಡಿ ತಂತ್ರಕ್ಕೆ ವಿರೋಧಿಗಳೀಗ ಫುಲ್ ಕೂಲ್ ಆಗಿದ್ದಾರೆ. ಸಾರಾ ಮಹೇಶ್ ಕುಮಾರಸ್ವಾಮಿ ಜೊತೆ ಸೇರಿದ್ದವರಿಗೆ ಮುಲಾಮು ಹಚ್ಚುತ್ತಿದ್ದಾರಾ? ತಮ್ಮ ವಿರುದ್ಧ ಸಿಡಿದಿದ್ದವರ ಮುನಿಸಿಗೆ ಬ್ರೇಕ್ ಅನ್ನ ಹಾಕಿದಾರಾ ಅನ್ನುವಂಥ ಪ್ರಶ್ನೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಾಡಿ ಶಿವಮೂರ್ತಿ ಹಾಗೂ ಜಿಟಿ ದೇವೇಗೌಡರು ದೂರ ಆಗ್ಬಿಟ್ಟಿದ್ರು. ಎಲ್ಲ ಒಂದು ಕಡೆ ಈಗ ಅವರ ಕ್ಷೇತ್ರಕ್ಕೆ ಅನುದಾನವನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತೆ ಒಂದಾದ್ರ ಎಚ್ಡಿಕೆಗೆ ಕೌಂಟರ್ ಕೊಡಲು ಜಿಟಿ ದೇವೇಗೌಡರು ರೆಡಿ ಆಗ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿನ್ನೆ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜಿಟಿ ದೇವೇಗೌಡರ ವಿರುದ್ಧ ತೊಡೆತಟ್ಟಿ ಕೆಂಡ ಕಾರ್ತಿದ್ದಂತಹ ವಿರೋಧಿಗಳು ಜಿಟಿ ದೇವೇಗೌಡರ ರಾಜಕೀಯ ತಂತ್ರಕ್ಕೆ ಸೋತು ಒಂದಾದ್ರ ಅನ್ನುವಂತಹ ಈಗ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರ್ತಕ್ಕಂಥದ್ದು. ಜಿಟಿ ದೇವೇಗೌಡರ ವಿರುದ್ಧ ಕೆಂಡ ಕಾರ್ತಿದ್ದಂತಹ ಬೆಳವಾಡಿ ಶಿವಮೂರ್ತಿ ಅವರ ಗ್ರಾಮದ ಮತ್ತು ಆ ಭಾಗಕ್ಕೆ ಹೆಚ್ಚಿನ ಅನುದಾನವನ್ನ ನೀಡಿ ಅವರ ಕೈಯಿಂದಲೇ ಗುದ್ದಲಿ ಪೂಜೆಯನ್ನ ಮಾಡಿಸುವುದರ ಮುಖೇನ ಜಿಟಿಡಿ ಅವರ ಜಿಟಿಡಿ ಮತ್ತು ಬೆಳವಾಡಿ ಶಿವಮೂರ್ತಿ ನಡುವೆ ಇದ್ದಂತಹ ಮುನಿಸಿಗೆ ಮದ್ದೆರೆದ್ರ ಅನ್ನುವಂತಹ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ನಿನ್ನೆ ಬೆಳವಾಡಿ ಗ್ರಾಮದ ಸುಮಾರು ಕಾಮಗಾರಿಗಳಿಗೆ 18 ಕೋಟಿಗೂ ಹೆಚ್ಚಿನ ಅನುದಾನವನ್ನ ಕೂಡ ಬಿಡುಗಡೆಯನ್ನ ಮಾಡಿ ಒಂದು ಭೂಮಿ ಪೂಜೆಯನ್ನ ಕೂಡ ಜಿಟಿ ದೇವೇಗೌಡರು ನೆರವೇರಿಸಿದ್ರು. ಈ ವೇಳೆ ಸಾಕಷ್ಟು ಮನವಿಗಳನ್ನ ಕೂಡ ಬೆಳವಾಡಿ ಶಿವಮೂರ್ತಿ ಅವರು ಜಿಟಿ ದೇವೇಗೌಡರಿಗೆ ಮನವಿ ಪತ್ರದ ಮೂಲಕ ಸಲ್ಲಿಸಿದ್ರು. ಈ ಎಲ್ಲಾ ಮನವಿಗಳಿಗೂ ಕೂಡ ಜಿಟಿ ದೇವೇಗೌಡ ಹತ್ತು ಅಂತ ಹೇಳಿದ್ರು. ಇದೆಲ್ಲ ಒಂದು ಕಡೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿಟಿಡಿಯನ್ನ ಹೊರಗಿಟ್ಟು ಸಮಾವೇಶವನ್ನು ಮಾಡಿ ಸಹಿ ಎನಿಸ್ಕೊಂಡಿದ್ದಂತಹ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಜಿಟಿ ದೇವೇಗೌಡರು ಮತ್ತೆ ಪ್ಲಾನ್ ಅನ್ನು ಮಾಡ್ತಿದ್ದಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿ ಬಂದಿರತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡುವಂತ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರೊಟ್ಟಿಗೆ
ಗಟ್ಟಿಯಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಬೆನ್ನಿಗೆ ನಿಲ್ತೇವೆ ಅನ್ನುವಂತಹ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು. ಅದಲ್ಲದೆ 2 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಶಕ್ತಿಯಿಂದಲೇ ಮತ್ತು ನನ್ನ ಶಕ್ತಿಯಿಂದಲೇ ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು. ಈ ಎಲ್ಲಾ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಏನಾದ್ರು ಕುಮಾರಸ್ವಾಮಿ ಅವರಿಗೆ ಮತ್ತೆ ಟಕ್ಕರನ್ನ ಕೊಡೋದಕ್ಕೆ ಜಿಟಿ ದೇವೇಗೌಡರು ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಜೆಡಿಎಸ್ಗೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ನಾನೇ ಶಕ್ತಿ ಅನ್ನುವಂಥದ್ದೇನಾದ್ರು ನಿರೂಪಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮೂಡಿ ಬರ್ತಾ ಇರ್ತಕ್ಕಂಥದ್ದು ಲಕ್ಷ್ಮಿ. ಧನ್ಯವಾದ ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.